ನಮಸ್ತೆ ಎಲ್ಲರಿಗೂ. ನಾನು ಸುಮಿತ್ರಾ. ಇವತ್ತು ಆರೋಗ್ಯಕರವಾದ ಒಂದು ಗಣಕಿ ಸೊಪ್ಪಿನ ಬಜ್ಜಿ ಮಾಡೋಣ. ಗಣಕಿ ಸೊಪ್ಪು ತೊಗೊಂಡಿದ್ದೀನಿ ನೋಡಿ, ಚೆನ್ನಾಗಿ ತೊಳ್ಕೊಬೇಕು. ತೊಳ್ಕೊಂಡು ನೀರೆಲ್ಲ ತೆಗೆದ್ಬಿಟ್ಟು ನೋಡಿ ಗಣಕಿ ಸೊಪ್ಪು ತೊಗೊಂಡಿದ್ದೀನಿ. ಸ್ಟವ್ ಹಚ್ಕೊಳ್ಳಿ, ನೀರಿಟ್ಕೊಂಡು ಆ ಸೊಪ್ಪನ್ನು ಬೇಯಕ್ಕೆ ಹಾಕಬೇಕು. ಒಂದು 20 ನಿಮಿಷ ಸೊಪ್ಪು ಬೇಯಬೇಕು. ಇಪ್ಪತ್ತು ನಿಮಿಷ ಬೆಂದಾದ್ಮೇಲೆ ಇದು ತುಂಬ ಆರೋಗ್ಯಕರವಾಗಿದೆ. ಕೆಮ್ಮು ಕಫ ಇರೋರಿಗೂ ತುಂಬ ಒಳ್ಳೆಯದು, ಬಾಣಂತಿಯರಿಗಂತೂ ಇನ್ನೂ ಒಳ್ಳೆಯದು. ಮತ್ತು ಇದರಿಂದ ತುಂಬ ಬೆನಿಫಿಟ್ ಇದೆ. ರಕ್ತ ಶುದ್ಧಿ ಮಾಡುತ್ತೆ, ಮತ್ತು ಬಿಳಿ ಮುಟ್ಟು ಅಂತಾರಲ್ಲ ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ತುಂಬ ಒಳ್ಳೆಯದು, ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಬೆಂದಾದಮೇಲೆ ಸೊಪ್ಪು ತೆಗೆದು ಆರಕ್ಕೆ ಹಾಕೋಣ. ಅಷ್ಟರಲ್ಲಿ ನಾವು ಅದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡ್ಕೊಳ್ಳೋಣ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಈರುಳ್ಳಿ ಹಾಕ್ಕೊಳ್ಳೋಣ, ಜೀರಿಗೆ ಸ್ವಲ್ಪ ಹಾಕ್ಕೊಳ್ಳೋಣ, ಖಾರದ ಪುಡಿ ಹಾಕ್ಕೊಳ್ಳೋಣ, ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಳ್ಳೋಣ, ಸ್ವಲ್ಪ ಕಡಲೆ ಹಾಕ್ಕೊಳ್ಳೋಣ. ಕಡಲೆ ಯಾಕೆ ಹಾಕ್ತೀವಿ ಅಂದರೆ ಸ್ವಲ್ಪ ಮಂದ ಬರಬೇಕಲ್ಲ, ಸಾಂಬಾರು ಗಟ್ಟಿ ಬರಬೇಕಲ್ಲ, ಅದಕ್ಕೋಸ್ಕರ. ಆಮೇಲೆ ಸೊಪ್ಪು ತಣ್ಣಗಾದ್ಮೇಲೆ ಸೊಪ್ಪು ಹಾಕ್ಕೊಂಡು ಬನ್ನಿ ಇವಾಗ ರುಬ್ಕೊಂಡು ಬರೋಣ. ನೈಸಿಗೆ ರುಬ್ಬಬೇಕು, ಬನ್ನಿ ರುಬ್ಕೊಂಬರೋಣ. ನೋಡಿ ರುಬ್ಬಿದ್ದಾಯಿತು. ಒಗ್ಗರಣೆ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಸಿಡಿದ ಮೇಲೆ ಸಾಸಿವೆ ಹಾಕ್ಕೊಳ್ಳೋಣ. ಆಮೇಲೆ ಖಾರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಕುದಿಬೇಕು ಅದು ಚೆನ್ನಾಗಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನನಗಿಷ್ಟು ಬೇಕು ಸದ್ಯಕ್ಕೆ ಅಷ್ಟು ಮಾಡ್ಕೊಂಡಿದ್ದೀನಿ. ನೀವು ಜನ ಜಾಸ್ತಿ ಇದ್ದರೆ, ತುಂಬ ಜಾಸ್ತಿ ಇದ್ದರೆ ಸ್ವಲ್ಪ ಕಡ್ಲೆಯನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ಆಮೇಲೆ ಕುದಿ ಬಂದಮೇಲೆ ಹಾಲು ಹಾಕಬೇಕು. ಹಾಲು ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಕುದೀತಿದ್ದಂಗೆ ಸ್ಟವ್ ಆಫ್ ಮಾಡ್ಕೋಬೇಕು. ಚೆನ್ನಾಗಿ ಕುದಿಬೇಕು ಸಾರು. ಆಮೇಲೆ ಸರ್ವ್ ಮಾಡಿ. ಮುದ್ದೆ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಮತ್ತು ಅನ್ನಕ್ಕೂ ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್.